ಖಾತ್ರಿಪಡಿಸಲು ನಾನು ನನ್ನದೇ ಆದ ಕೊಡುಗೆಯನ್ನು ನೀಡುತ್ತೇನೆ ಎಂದು ಒಮ್ಮನಸ್ಸಿನಿಂದ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನಮ್ಮ ಊರಿನವರ ಮೇಲೆ ಪ್ರೀತಿ ಉಂಟು, ಹಾಗೆ ನಮ್ಮ ದೇಶದವರ ಮೇಲೆ ಪ್ರೀತಿ ಉಂಟು. ದೇಶ ಮೊದಲು. ಯಾಕೆ ಅಂತ ಹೇಳಿದ್ರೆ ನಾವು ದೇಶ ಇದ್ರೆ ಮಾತ್ರ ನಾವಿದ್ದೇವೆ. ಪ್ರಪಂಚದ ಯಾವ ಮೂಲೆಗೆ ಹೋದರೂ ಸಹ ಭಾರತೀಯ ಅಂತ ಹೇಳಿದ್ರೆ ಅವರಿಗೊಂದು ಪ್ರತ್ಯೇಕವಾದ ಗುರುತು ಇರ್ತದೆ, ಗೌರವವೂ ಇರ್ತದೆ. ಆ ಗೌರವವನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಒಮ್ಮನಸ್ಸಿಂದ ಒಗ್ಗಟ್ಟಾಗಬೇಕು. ಬೇರೆ ಬೇರೆ ಜಾತಿ, ಬೇರೆ ಬೇರೆ ಮತ, ಬೇರೆ ಬೇರೆ ಧರ್ಮ, ಎಲ್ಲ ವ್ಯತ್ಯಾಸ ಇರುವಂಥ ಬೇರೆ ಬೇರೆ ಸಂಸ್ಕೃತಿ ವ್ಯತ್ಯಾಸ ಇದ್ರೂ ಈ ದೇಶ ನಮ್ಮದು ಅಂತ ಹೇಳೋ ಭಾವನೆಯನ್ನು ನಾವು ಬೆಳೆಸಿಕೊಂಡ್ರೆ ಮಾತ್ರ ಈ ದೇಶವನ್ನು ನಾವು ಗಟ್ಟಿಗೊಳಿಸಬೇಕಾದ ಅವಶ್ಯಕತೆಯೂ ಇವತ್ತಿಗೆ ಇದೆ. ನಾನು ನೀನು ಅಂತ ಹೇಳೋ ಭಾವ ಬಿಟ್ಟು ನಾವು ಅಂತ ಹೇಳುವ ಭಾವದಲ್ಲಿ ಎಲ್ಲರೂ ಒಟ್ಟಾಗಿ ಸಾಗಿದ್ರೆ ಖಂಡಿತವಾಗಿಯೂ ಈ ದೇಶವನ್ನು ಯಾವ ಆಂತರಿಕ ಶತ್ರುಗಳಿಂದ ಅಥವಾ ಹೊರಗಿನ ಶತ್ರುಗಳಿಂದ ಆಕ್ರಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಂತರಿಕ ಶತ್ರುಗಳಿಂದ ರಕ್ಷಿಸಲಿಕ್ಕೆ ಒಂದೇ ಒಂದು ದಾರಿ ಇರುವುದೆಂದರೆ ಎಲ್ಲರೂ ನಾನು ನನ್ನ ದೇಶ ಅಂತ ಹೇಳೋದು ನಮ್ಮ ದೇಶ, ನಾನು ಅಂತ ಹೇಳುವ ಶಬ್ದವನ್ನೇ ಬಿಟ್ಟು ನಾವು ಅಂತ ಹೇಳುವ ಶಬ್ದವನ್ನು ಉಪಯೋಗಿಸಲಿಕ್ಕೆ ನಾವು ಕಲಿಬೇಕು. ಆ ಭಾವವನ್ನು ನಾವು ಅಂತರಾಳದಿಂದ ಬೆಳೆಸಿಕೊಳ್ಬೇಕು. ಈ ಏಕತಾ ದಿವಸದ ಭಾವ ಇವತ್ತಿಗೆ ಮಾತ್ರ, ಈ ಕ್ಷಣಕ್ಕೆ ಮಾತ್ರ ಅಲ್ಲ, ಇದು ಸತತವಾಗಿ ನಮ್ಮನ್ನು ಕಾಡ್ತಾ ಇರಬೇಕು, ಬೆಳೆಸ್ತಾ ಇರಬೇಕು. ನಮ್ಮ ದೇಶವನ್ನು, ನಮ್ಮನ್ನು ಎಲ್ಲರನ್ನು ಗಟ್ಟಿಗೊಳಿಸಬೇಕು ಅಂತ ಹೇಳಿ ನನ್ನ ಮಾತನ್ನು